ಇನ್ನು ವಾದ ಪ್ರತಿವಾದವನ್ನ ಸುಪ್ರೀಂ ಕೋರ್ಟ್ ಆಲಿಸಿರುವಂತದ್ದು ಇದು ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ಆದಂತಹ ಪ್ರತಿಭಟನೆಯಲ್ಲಿ ಲಾಠಿ ಚಾರ್ಜ್ ಆಯಿತು. ಆ ಸಂದರ್ಭದಲ್ಲಿ ಪೊಲೀಸರು ನಡೆಸಿಕೊಂಡಂತಹ ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕಲಾಗಿತ್ತು. ದೌರ್ಜನ್ಯ ಎಸಗಲಾಗಿದೆ ವಿದ್ಯಾರ್ಥಿಗಳ ಮೇಲೆ ಅನ್ನುವಂತಹ ನಿಟ್ಟಿನಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿದೆ. ಈಗ ಆದೇಶವನ್ನ ನೀಡಲಿದೆ. ಆದೇಶ ಕೂಡ ಓದಲಿದ್ದಾರೆ. ವಾದ ಪ್ರತಿವಾದ ಆಲಿಸಿ ಆದೇಶದ ಪ್ರತಿ ಒತ್ತಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಸಿಜೆಐ ಸೂರ್ಯಕಾಂತ್ ಆದೇಶವನ್ನ ಓದ್ತಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಭೀಕರವಾದಂತಹ ಪೊಲೀಸ್ ದೌರ್ಜನ್ಯ ಎನ್ನುವ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಆದೇಶ ಓದ್ತಾ ಇದ್ದಾರೆ ಸಿಜೆಐ ಸೂರ್ಯಕಾಂತ್. ಪೇಪರ್ ಲೀಕ್ ವಿರುದ್ಧ ಏನು ವಿದ್ಯಾರ್ಥಿಗಳು ಪ್ರತಿಭಟಿಸಿ ಸಂಸತ್ ಚಲೋ ಹೊರಟಿದ್ರು, ಆ ಸಂದರ್ಭದಲ್ಲಿ ಆದಂತಹ ಲಾಠಿ ಚಾರ್ಜ್ ಜೊತೆಗೆ ದೇಶದ ವಿವಿಧ ಕಡೆಗಳಲ್ಲಾದಂತಹ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ ಎನ್ನುವಂತಹ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ನಡೆಸಿ ವಾದ ಪ್ರತಿವಾದ ಆಲಿಸಿ ಈಗ ಆದೇಶ ಓದ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಿಜೆಐ ಸೂರ್ಯಕಾಂತ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ದೌರ್ಜನ್ಯ ಅದು ಭೀಕರ ಎನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಬಲ ಪ್ರಯೋಗ, ಅತಿಯಾದ ದೌರ್ಜನ್ಯ ನಡೆದಿದೆ. ಲಾಠಿ ಚಾರ್ಜ್, ಪಲೆಟ್ ಗನ್, ಅಶ್ರುವಾಯು ಬಳಕೆ, ರಬ್ಬರ್ ಗುಂಡು ದಾಳಿಯಿಂದ ಕಣ್ಣಿನ ದೃಷ್ಟಿ ಕಳ್ಕೊಂಡಿದ್ದಾರೆ ಕೆಲವರು. ಜನಸಂದಣಿ ಚದುರಿಸುವುದಕ್ಕೆ ಎಲೆಕ್ಟ್ರಿಕ್ ಬ್ಯಾಟನ್ಗಳನ್ನು ಬಳಕೆ ಮಾಡಲಾಯಿತು. ಲಾಠಿ ಬಳಸಿ ಹಿಂಸಾಚಾರ ನಡೆಸಲಾಗಿದೆ ಅಂತ ಸಿಜೆಐ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಾದಂತಹ ಘಟನೆ ಕುರಿತಂತೆ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನು ಪ್ರಕಟಿಸ್ತಾ ಇದೆ. ಆ ಸಂದರ್ಭದಲ್ಲಿ ಸಿಜೆಐ ಲಾಠಿ ಬಳಸಿ ಹಿಂಸಾಚಾರ ನಡೆಸಲಾಗಿದೆ ಎನ್ನುವಂತಹ ಪೊಲೀಸ್ ಬಲ ಪ್ರಯೋಗ ಅದೊಂದು ಅತಿಯಾದ ದೌರ್ಜನ್ಯ ನಡೆದಿರೋದು ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಬ್ಬರ್ ಗುಂಡು ದಾಳಿಯಿಂದ ಆ ಪ್ರತಿಭಟನಾಕಾರರು ದೃಷ್ಟಿಯನ್ನ ಕಳ್ಕೊಂಡಿದ್ದಾರೆ. ಜನಸಂದಣಿಯನ್ನು ಚದುರಿಸೋದಕ್ಕೆ ಲಾಠಿ ಬಳಸಿ ಹಿಂಸಾಚಾರ ನಡೆಸಲಾಗಿದೆ. ಎಲೆಕ್ಟ್ರಿಕ್ ಬ್ಯಾಟನ್ ಬಳಸಲಾಗಿದೆ. ಬಲ ಪ್ರಯೋಗ ಮಾಡಿದ್ದಾರೆ ಪೊಲೀಸರು. ಇದು ಅತಿಯಾದ ದೌರ್ಜನ್ಯ, ಇದೊಂದು ಹಿಂಸಾಚಾರ, ಲಾಠಿ ಬಳಸಿ ಹಿಂಸಾಚಾರ ಮಾಡಲಾಗಿದೆ ಎನ್ನುವಂತಹ ಅಭಿಪ್ರಾಯ ಸಿಜೆಐಯಿಂದ ವ್ಯಕ್ತವಾಗಿದೆ. ಎರಡೂ ಕಡೆಗಳಲ್ಲೂ ಕೂಡ ವಾದ ಪ್ರತಿವಾದ ಬಂತು. ಪೊಲೀಸರ ಮೇಲೂ ಕೂಡ ದೌರ್ಜನ್ಯ ಆಗಿದೆ. ಪ್ರತಿಭಟನಾಕಾರರು ಕೆಲವರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸರ್ಕಾರದ ಕಡೆಯಿಂದ ವಾದ ಮಂಡನೆಗೆ ಆಗಿದೆ. ಹಲವು ಅರ್ಜಿಗಳು ಬಂದಿದ್ವು. ಅದೆಲ್ಲಕ್ಕೂ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತು. ಈಗ ಆದೇಶ ಪ್ರಕಟ ಆಗ್ತಾ ಇದೆ. ಪ್ರಮುಖವಾಗಿ ಈ ರೀತಿಯಾದಂಥ ಸನ್ನಿವೇಶಗಳಲ್ಲಿ ಅಂದರೆ ಈ ಪ್ರತಿಭಟನಾ ಸಂದರ್ಭದಲ್ಲಿ ಅದನ್ನು ನಿಯಂತ್ರಣ ಮಾಡುವಂತಹ ಹಿನ್ನೆಲೆಯಲ್ಲಿ ಒಂದು ನಿಯಮಾವಳಿಗಳ ರೂಪ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ಸಿಜೆಐ ವ್ಯಕ್ತಪಡಿಸಿದರು. ಈಗ ಆದೇಶದಲ್ಲಿ ಮುಂದುವರೆದಂತೆ ಏನು ಹೇಳ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇದೆ. ವಾದ ಪ್ರತಿವಾದ ಆಲಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡ್ತಾ ಇದೆ. ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಪೊಲೀಸ್ ಬಲ ಪ್ರಯೋಗ, ಅತಿಯಾದ ದೌರ್ಜನ್ಯ ಆಗಿರೋದು, ಇದೊಂದು ಹಿಂಸಾಚಾರ ನಡೆಸಲಾಗಿದೆ ಎನ್ನುವ ಅಭಿಪ್ರಾಯವನ್ನು ಸಿಜೆಐ ವ್ಯಕ್ತಪಡಿಸಿದ್ದಾರೆ. ಸಂಸತ್ ಚಲೋ ಹೊರಟಿದ್ರು ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಜೊತೆಗೆ ಈ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗಬೇಕು ಅನ್ನುವಂತಹ ಆಗ್ರಹದೊಂದಿಗೆ ಪ್ರತಿಭಟನಾಕಾರರು ಸಂಸತ್ ಚಲೋ ಹೊರಟಿದ್ರು. ಆ ಸಂದರ್ಭದಲ್ಲಿ ಆದಂತಹ ಲಾಠಿ ಚಾರ್ಜ್ ಇದು. ಪ್ರತಿಭಟನಾಕಾರರ ಮೇಲೆ ಯಾವುದೇ ಕ್ರಮ ಬೇಡ, ಕ್ರಿಮಿನಲ್ ಹಿನ್ನೆಲೆ ಇಲ್ಲದವರನ್ನ ತಕ್ಷಣ ಬಿಡುಗಡೆ ಮಾಡಿ. ಅಂದ್ರೆ ಪಶ್ಚಿಮ ಬಂಗಾಳ, ಬಿಹಾರ, ಮಹಾರಾಷ್ಟ್ರ, ಯುಪಿ, ದೆಹಲಿ 4 ರಾಜ್ಯಗಳ ಪೊಲೀಸರಿಗೆ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಪ್ರತಿಭಟನಾಕಾರರ ಮೇಲೆ ಕ್ರಮ ಬೇಡ ಅಂದಿದೆ. ಅಂದ್ರೆ ಕ್ರಿಮಿನಲ್ ಹಿನ್ನೆಲೆ ಇಲ್ಲದವರನ್ನ ತಕ್ಷಣ ಬಿಡುಗಡೆ ಮಾಡಿ ಅಂತಲೂ ಕೂಡ ಸೂಚನೆ ಕೊಟ್ಟಿದೆ. ದೆಹಲಿ ಅಷ್ಟೇ ಅಲ್ಲ, ಪಶ್ಚಿಮ ಬಂಗಾಳ, ಬಿಹಾರ, ಮಹಾರಾಷ್ಟ್ರ, ಯುಪಿ ಈ ಎಲ್ಲ ರಾಜ್ಯಗಳಲ್ಲಾದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇಲ್ಲದವರನ್ನ ತಕ್ಷಣ ಬಿಡುಗಡೆ ಮಾಡಿ, ಪ್ರತಿಭಟನಾಕಾರರ ಮೇಲೆ ಕ್ರಮ ಬೇಡ. 5 ರಾಜ್ಯಗಳ ಪೊಲೀಸರಿಗೆ ಸುಪ್ರೀಂ ಕೋರ್ಟ್ ಕೊಡ್ತಾ ಇರುವಂತಹ ನೋಟಿಸ್ ಇದು. ವಾದ ಪ್ರತಿವಾದ ಆಲಿಸಿ ಸುಪ್ರೀಂ ಕೋರ್ಟ್ ಕ್ರಿಮಿನಲ್ ಹಿನ್ನೆಲೆ ಇಲ್ಲದವರನ್ನ ಬಿಡುಗಡೆಗೊಳಿಸಿ ಎನ್ನುವಂಥ ಆದೇಶ ನೀಡ್ತಾ ಇದೆ. ಪ್ರತಿನಿಧಿ ಹರೀಶ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ಹರೀಶ್, ಸುಪ್ರೀಂ ಕೋರ್ಟ್ನ ಅಭಿಪ್ರಾಯಗಳು ಏನೇನು, ಸದ್ಯಕ್ಕೆ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ?
ಪ್ರತಿಮಾ, ಸುದೀರ್ಘವಾಗಿ CJI ಪೀಠದಲ್ಲಿ ವಿಚಾರಣೆ ನಡೆಯಿತು. ದೇಶಾದ್ಯಂತ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯದ ವಿಚಾರಣೆಯನ್ನು ಇವತ್ತು ಸುಪ್ರೀಂ ಕೋರ್ಟ್ ಮಾಡಿದೆ. ಸುಪ್ರೀಂ ಕೋರ್ಟ್ ಮಾಡಿ ಒಂದು ಮಹತ್ವದ ಆದೇಶವನ್ನು ಕೂಡ ನೀಡಿರುವಂತಹದ್ದು. ಅಂದರೆ ವಿದ್ಯಾರ್ಥಿಗಳ ಮೇಲೆ ಎಲ್ಲೆಲ್ಲಿ ಪ್ರತಿಭಟನೆ ಆಯಿತು, ಅಲ್ಲಿ ಎಲ್ಲೆಲ್ಲಿ ದಾಳಿ ಆಗಿದೆ ಅನ್ನುವಂಥದ್ದು ಗೊತ್ತಿದೆ. ಅಲ್ಲಿ ಇರ್ತಕ್ಕಂಥ CCTV ಫುಟೇಜ್ ಆಗಿರ್ಬೋದು, ಬಾಡಿ ಕ್ಯಾಮ್ ಆಗಿರ್ಬೋದು, ಇನ್ನಿತರ ಎಲ್ಲ ಸಾಕ್ಷ್ಯಗಳನ್ನು ಸಂರಕ್ಷಿಸಬೇಕು ಅನ್ನುವಂಥ ಮೊದಲ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹದ್ದು. ಜೊತೆಗೆ 18 ವರ್ಷದ ಒಳಗಿನ ವಿದ್ಯಾರ್ಥಿಗಳನ್ನು ಎಲ್ಲೆಲ್ಲಿ ಅರೆಸ್ಟ್ ಮಾಡಿದಿರಿ ಅವರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದೆ. ಮತ್ತು ವಿದ್ಯಾರ್ಥಿಗಳನ್ನು ಎಲ್ಲೆಲ್ಲಿ ಅರೆಸ್ಟ್ ಮಾಡಿದರೆ ಅವರನ್ನು ಕೂಡ ಬಿಡಬೇಕು ಅನ್ನುವಂಥದ್ದು ಹೇಳಿದೆ. ಜೊತೆಗೆ ಕ್ರಿಮಿನಲ್ ಅಪರಾಧ ಹಿನ್ನೆಲೆ ಉಳ್ಳಂತಹ ಯಾರಿದ್ದಾರೆ ಅವರಿಗೆ ಇದು ಅನ್ವಯಿಸಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿರುವಂತಹದ್ದು. ಬಹು ಮುಖ್ಯವಾಗಿ ಎಲ್ಲೆಲ್ಲಿ ಡಿಜಿಟಲ್ ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಗಿದೆ, ಆ ಡಿಜಿಟಲ್ ಸಂಗ್ರಹಿಸಿರ್ತಕ್ಕಂತಹ ಸಾಕ್ಷ್ಯಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬಾರ್ದು, ಮತ್ತು ವೈಯಕ್ತಿಕ ಮಾಹಿತಿಯನ್ನು ಕೂಡ ಎಲ್ಲೂ ಹಂಚಿಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಒಟ್ಟು 5 ಮಹತ್ವದ ಸೂಚನೆಗಳನ್ನು ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅಂದರೆ ಸ್ವತಂತ್ರ ತನಿಖೆ ನಡೆಸುವ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂಥ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ಹೊರಹಾಕಿಲ್ಲ. ಆದರೆ ಮೊದಲ ಹಂತದ ತನಿಖೆಯ ವಿಚಾರವಾಗಿ ಏನೇನೆಲ್ಲ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಸೂಚನೆಗಳನ್ನು ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್. ಎಸ್, ಪೊಲೀಸ್ ಬಲ ಪ್ರಯೋಗ ಅತಿಯಾದ ದೌರ್ಜನ್ಯ ಆಗಿದೆ. ಕ್ರಿಮಿನಲ್ ಹಿನ್ನೆಲೆ ಇಲ್ಲದವರನ್ನ ತಕ್ಷಣ ಬಿಡುಗಡೆ ಮಾಡಿ CCTV, ಬಾಡಿ ಕ್ಯಾಮ್ ಸಾಕ್ಷ್ಯಗಳನ್ನು ಸಂರಕ್ಷಿಸಬೇಕು. ಈ ರೀತಿ 5 ಪ್ರಮುಖ ಮಧ್ಯಂತರ ನಿರ್ದೇಶನಗಳನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಸಂವಹನ ದಾಖಲೆಗಳನ್ನು ಭದ್ರವಾಗಿ ಕಾಯ್ದಿರಿಸಬೇಕು. CCTV, ಡ್ರೋನ್, ಬಾಡಿ ಕ್ಯಾಮ್, ವೈರ್ಲೆಸ್ ಸಂವಹನ ಇವೆಲ್ಲ ಸಾಕ್ಷ್ಯಗಳನ್ನು ಸಂರಕ್ಷಿಸಬೇಕು ಅಂತ CJI ಆದೇಶವನ್ನು ನೀಡಿದ್ದಾರೆ.